ಮಧುವಿನ ವಿಶ್ವವಿನ ಗೀಕರಣ ಮಧುವಿನ ವಿಶ್ವವಿನ ಗೀಕರಣ ಪ್ರಭಾತ ಜನ್ಮದಾತ ಹೃದಯಗಳಲ್ಲಿ ಆಹಾ ನಂಜೇಗೌಡ ಹಠದ ಕರಳಿನ ಕುಡಿಯನ್ನು ಕೆಡಗೆಣಿಸಿ ನನ್ನನ್ನು ಶನಿಯೋಗಿ ಕೋಡ ಹೊತ್ತಿದೆಯಲ್ಲ. ನನ್ನ ಸರ್ವ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ಬೀಲಬರಿಸಿ ನನ್ನನ್ನು ಬೀದಿಯ ಭಿಕಾರಿಯಾಗಿ ಮಾಡಿ ನನ್ನ ಸರ್ವ ಆಸ್ತಿಯನ್ನು ಹಸ್ತಾಂಗತ ಮಾಡಿಕೊಂಡವರು ಯಾರೇ ಆದರೂ ಸರಿ, ಅವರನ್ನು ಕರಳು ಕತ್ತರಿಸಿ ನಡೆಸಿ ಬಿಡುವೆ ಈ ಊರಿನಲ್ಲಿ ಮರಣದ ಹೋಮ. ಸದಾ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆತಿರುವ ನನಗೆ ಲೇ ಛತ್ರಿ ಚೆನ್ನೋ, ನನ್ನ ಮನೆ ಅನ್ನ ತಿಂದು ನನಗೆ ನನ್ನ ಮನೆಗೆ ಕಣ್ಣು ಹಾಕುವೇನೋ ಸೂಳೆ ಮಗನ, ಅನ್ವಯಿಸು ಮಗನ ಸುಖ. ಚಂದ ಬಾರಲೇ ಮಗನ. ದಣ್ಯರ ನೀವು ಹೇಳೋದಾಗೆ ವಕೀಲ್ ಸಾಹೇಬರು ಕರ್ಕೊಂಡ್ ಬಂದಿ ನೋಡ್ರಿ. ಮಿಸ್ಟರ್ ನಟರಾಜ್, ನೀವೇನು ಮನುಷ್ಯರ ಅಥವಾ ಮುರುಗನು? ವಯಸ್ಸಾದ ಹಿಡಿದಿರಲ್ಲ, ನೀವೊಬ್ಬ ಮನುಷ್ಯರ? ಓಹೋ, ವಕೀಲರಿಗೆ ಕೂರ್ಚಿ ಹೋಗಿ ಕುಂಡ್ರಿಸಿ ಚಹಾ ಕುಡಿಸಿ ಕಳಿಸಿಕೊಡಬೇಕಂದಿದ್ದೆ. ಆದರೆ ವಕೀಲರು ಮಾತಾಡುವ ರೀತಿ ನೋಡಿದರೆ ಪರರ ಉಪಕಾರವೇ ಪರಮ ಗುರಿಯಂತೆ ಭಾವಿಸಿದೆ ಈ ಕರಿಕೋಟ ತೊಟ್ಟ ವಕೀಲರು. ಹಟ್ ಮಿಸ್ಟರ್ ನಟರಾಜ್, ಮನೆಗೆ ಬಂದ ವಕೀಲರಿಗೆ ಮರ್ಯಾದೆ ಕೊಡೋ ರೀತಿನ ಇದು? ನನ್ನನ್ನು ಕರೆಸಿದ ಕಾರಣ ತಿಳಿಸಬಹುದಾ? ಓಹೋ, ಅವಶ್ಯವಾಗಿ ಕಾರಣವಿಲ್ಲದೆ ವಿನಾಕಾರಣ ಕರೆಸಲಿಕ್ಕೆ ನನಗೇನು ಹುಚ್ಚು ಹಿಡಿದಿಲ್ಲ. ನೋಡಿ, ಸುತ್ತಿ ಬಳಸಿ ಮಾತಾಡಿ ಹೊತ್ತು ಕಳಿಬೇಡಿ. ನನಗೆ ಟೈಮ್ ಇಲ್ಲ, ನೇರವಾಗಿ ವಿಷಯಕ್ಕೆ ಬನ್ನಿ. ಒಬ್ಬರ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ಮಾಡಲು ಟೈಮ್ ಇರುತ್ತದೆ, ನನ್ನ ಜೊತೆ ಮಾತನಾಡಲು ಟೈಮ್ ಇಲ್ಲವೇ? ವಾಟ್ ಡು ಯು ಮೀನ್? ಯು ಮೀನ್ ನಮ್ಮ ಸರ್ವ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ವೀಲ್ ಬರೆಸಿದೆಯಂತೆ. ಹೌದು, ನಿಮ್ಮ ತಂದೆಯವರೇ ಬರೆಸಿದ್ದಾರೆ. ಅದೇ ಯಾರ ಹೆಸರಿಗೆ ಅಂತ? ಅದನ್ನು ತಗೊಂಡು ನಿಮಗೇನಾಗಬೇಕು? ಬರ್ತವ್ರ ಹೆಸರಿಗೆ ಇಲ್ಲ ಮುಟ್ಟಿಸುವುದು ಅಷ್ಟೇ ನನ್ನ ಕೆಲಸ. ಲೇ ವಕೀಲ, ನಿನ್ನ ಹೆಂಡತಿ ಮಕ್ಕಳ ಜೊತೆ ಪ್ರೀತಿಯಿಂದ ಇರಬೇಕಾದರೆ ನಮ್ಮ ತಂದೆಯವರನ್ನು ಬರೆದಿದ್ದ ವೀಲನ್ನು ಹರಿದು ಹಾಕು. ಏನು ಇಲ್ಲವಾದರೆ ನಿನ್ನ ಚೂರಿಯಿಂದ ದೇಹವನ್ನು ಹರಿದು ಈ ಭೋಗ ಮಾಡಬೇಕಾಗುತ್ತದೆ, ಎಚ್ಚರವಿರಲಿ. ಏನು ಹೆದರ್ತಾನ? ನೀನೇನು ದೊಡ್ಡ ಪಾಳೆಗಾರ ಅಂತ ತಿಳ್ಕೊಂಡ್ಯಾ? ನಿಮ್ಮ ತಂದೆಯವರು ಹೇಳಿದಾಗೆ ಕೇಳ್ಕೊಂಡ್ರೆ ನಿನ್ನ ಬಾಳು ಬಂಗಾರವಾಗುತ್ತಿತ್ತು. ಅದನ್ನ ಬಿಟ್ಟು ಗೂಳಿ ಹಾಗೆ ಬಾಳಿ ಈಗ ಬಳ್ಳ್ಯಾಡಿದ್ರೆ ಏನು ಪ್ರಯೋಜನ? ಮಾಡಿದ ಉಣ್ಣು ಮಾರಾಯ ಅಂತ ಅನುಭವಿಸುವುದೇ ನಿನಗೆ ದಾರಿ.
ಲೇ ವಕೀಲ, ಬರೀ ಕೋಟ ತೊಟ್ಟ ಮಾತ್ರಕ್ಕೆ ಕೋಟ್ಯಾಧೀಶರನಂತೆ ಹಾಗೆ ಬಗಳುವೇನೋ ಕುನ್ನಿ. ಲೇ ಶ್ರೀಮಂತ ಸೊಕ್ಕಿನ ನಾಯಿ, ಟೇಕ್ ದ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್. ನಾಲಿಗೆ ಉದ್ದ ಬಿಟ್ಟು ಮಾತಾಡಿದ್ರೆ ಕಟ್ಟು ಮಾಡೋದು ಗುರುತು ಈ ಕರಿಕೋಟ ತೊಟ್ಟು ವಕೀಲನಿಗೆ. ಕರಿಕೋಟ ಅಂದ್ರೆ ಕೇವಲ ಕಾಣ್ಬಿಡೋ ಕತ್ತೆ. ಸತ್ಯಕ್ಕೆ ನಿಮ್ಮಂತ ಕಟಕರು ಅಸತ್ಯದ ಭದ್ರಕೋಟೆಯನ್ನು ಕಟ್ಟಿ ಕಣ್ಣರೆಪ್ಪೆ ಅಂತ ಕಾಪಾಡುವ ನಿಮ್ಮಂತ ಭ್ರಷ್ಟರನ್ನು ತೋರಿಸುವುದೇ ಈ ಕರಿಕೋಟಿನ ಧರ್ಮ. ಕಂಡವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಧರ್ಮರಾಜನಂತೆ ಧರ್ಮದ ಬಗ್ಗೆ ಧರ್ಮ ಉಪದೇಶ ಮಾಡುವಿಯೇನೋ ದುರಾತ್ಮ. ಇನ್ನೊಂದು ಅರ್ಧ ಗಳಿಗೆಯಲ್ಲಿ ಆಕಾಶಕ್ಕೆ ಹಾರಿ ಹೋಗುವುದು ನಿನ್ನ ಪ್ರಾಣ ಪಕ್ಷಿ. ಆಗ ನಿನ್ನ ಧರ್ಮ ಹೇಗೆ ಶಿಕ್ಷೆ ಕೊಡುತ್ತದೆ ನಾನು ನೋಡುತ್ತೇನೆ. ಧರ್ಮ ಕರ್ಮಗಳ ಮರ್ಮವನ್ನು ಅರಿಯದ ಅವಿವೇಕಿ, ನನ್ನ ಪ್ರಾಣ ಪಕ್ಷಿ ಹಾರಿಸುವ ನೀನು. ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನನ್ನ ಹುಟ್ಟಡಗಿಸಲು. ಹುಟ್ಟಿಸಿದ ತಂದೆಯನ್ನೇ ಸುಟ್ಟು ಹಣೆಗೆ ತಿಲಕ ಇಟ್ಟಿಕೊಂಡ ಧೀರ ನಾನು. ನೀನ್ಯಾವ ಲೆಕ್ಕ? ಹೆತ್ತ ಪಿತಾನ ಕೊತ್ತು ಕೊಂದಕ್ಷಣ ಧೀರನನ್ನ ಮೆರಬೇಡ ಮೂರ್ಖ. ರಣರಂಗದಲ್ಲಿ ರೊಚ್ಚಿಗೆದ್ದು ಬಿಚ್ಚುಗೋತನು ಹಿಡಿದ ಪ್ರಾಣದ ಹಗ್ಗು. ದೂರದ ಎದುರಿಗೆ ಬಂದ ವೈರಿಗಳು ರುಂಡವನ್ನು ಚೆಂಡಾಡುತ್ತಾ ಪ್ರಜೆಗಳಿಗೆ ಪ್ರಾಣ ಕೊಟ್ಟ ಆ ರಾಜ ಮಹಾರಾಜರು ಅವರು ಧೀರರು. ಕೇವಲ ನಿನ್ನ ಹೇಷಾಶಿಗೆ ಬೆಲೆ ಕೊಟ್ಟ ಜನ್ಮ ಕೊಟ್ಟ ತಂದೆಯನ್ನು ಕೊಂದು ನೀನೇನು ಧೀರನೂ ಅಲ್ಲ ಕ್ರೂರನೂ ಅಲ್ಲ, ಒಬ್ಬ ಒಬ್ಬ ಶಿಖಂಡಿನೇ ಸರಿ. ಏ ವಕೀಲು, ಹದ್ದು ಮೀರಿ ನಿನ್ನ ನಾಲಿಗೆಯನ್ನು ಉದ್ದು ಬಿಟ್ಟು ಹದ್ದು ಮೀರಿ ಮಾತನಾಡಿದರೆ ಕೊಚ್ಚಿಕೊಂಡು ಸಾಯುವುದು ನಾನಲ್ಲ ನೀನು ಅನ್ನುವುದು ಮಾತ್ರ ಮರೆಯಬೇಡ. ಬಾಯಲ್ಲಿ ಬಡಾಯಿ ಕೊಚ್ಚಿಕೊಳ್ಳೋರು ಅಂತವ್ರ ಕೈಲಿ ಏನೋ ನಿಗೋದಿಲ್ಲ ಮರಿ. ಸುಮ್ಮನೆ ಗಂಟಲಕ್ಕೆ ಗಂಡಾಂತರ ತಂದುಕೊಳ್ಬೇಡ. ಕೊಟ್ಟ ಕೂಲಿಯಿಂದ ಬದುಕುವ ಕುನ್ನಿಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ ಇನ್ನು ಹಣ ತುಂಬಿದ ಈ ಧನವಂತನಿಗೆ ಎಷ್ಟಿರಬೇಡ. ಸ್ಟಾಪ್ ಇಟ್. ವೇಟ್ ವೇಟ್. ಸುಡುವಂತೆ ಸ್ವಲ್ಪ ತಾಳು. ತಾಳ್ಮೆಯಿಂದ ನನ್ನ ಮಾತು ಕೇಳು. ಈಗ ಭಿಕಾರಿ ಅವನಲ್ಲ ನೀನು. ದೇವ್ರಂತ ಕೊಂದು ನೀವು ಯಾಕೆ ಪಾಪ ಮಾಡ್ಕೋತೀರಿ? ಕೊಲ್ಲುದಿದ್ದಪ್ಪ ಅಂದ್ರೆ ನನ್ನನ್ನು ಕೊಲ್ರಿ. ಭಿಕ್ಷೆ ಬೇಡಿಕೊಂಡು ತಿನ್ನುವ ಭಿಕಾರಿ ನನ್ನ ಮಗನೇ, ನನ್ನ ಮನೆಯ ಅನ್ನ ತಿಂದು ನನ್ನ ಮನೆಗೆ ಕಣ್ಣು ಹಾಕುವೇನೋ ಮಗನೇ. ನನ್ನ ಕಡುವೈರಿ ಆದ ಸದಾನಂದನನ್ನು ಜಾಮೀನು ಕೊಟ್ಟು ಜೈಲಿನಿಂದ ಬಿಡಿಸಿ ತಂದಿರುವೇನೋ ಖುನ್ನಿ. ನಿನ್ನನ್ನು ಸುಮ್ಮನೆ ಬಿಡಬೇಕೇನೋ? ಅನುಭವಿಸೋ ಮಗನ ಸುಖ. ಹೊಡ್ರಿ, ನೀವು ಹೊಳ್ಳಿಗೆ ಬೇಡಲ್ಲ. ಕೇಳ್ರಿ, ದೇವ ಮಾನವದಂತ ಆ ದೇವರು ಅವ್ರು ಇರುವುದ್ರಿಂದಲೇ ನಾನು ಈ ಜನ್ಮ ಇದ್ದೀನಿ ಸದ್ಯನ್ರಿ. ಇಲ್ಲಪ್ಪ ಅಂದ್ರೆ ಅವ್ರು ಜರಕದಿದ್ದಿಲ್ಲಪ್ಪ ಅಂದ್ರೆ ನಾನು ಯಾವಾಗೋ ಸತ್ತು ಹೋಗಿದ್ದೆ. ಒಂದು ಟೈಮ್ನಾಗ ನನಗೆ ಕುಷ್ಠರೋಗದಿಂದ ಬೆಳ್ತಿದ್ದೆ. ಆ ಟೈಮ್ನಾಗ ನಿಮ್ಮ ಹತ್ರ 10,000 ರೂಪಾಯಿ ಕೇಳಕ್ಕೆ ಬಂದೀನಿ ರೀ. 10,000 ರೂಪಾಯಿ ಕೊಡಲಾರ್ದೆ ನಿಮ್ಗೆ ಕಳಿಸಿರಿ ನನಗೆ. ಆ ಟೈಮ್ನಾಗ ಅವ್ರು ನನಗೆ ದುಡ್ಡು ಕೊಟ್ಟು ಉಳಿಸ್ಯಾರ್ರಿ. ಅವ್ರ ಕಾಲ ನಾನು ಯಾವತ್ತೂ ಪ್ರಾಣ ಕೊಡಕ್ಕೆ ಸಿದ್ದೀನಿ ರೀ. ಏನಾರ ಹೊಡಿತೀರಿ. ಅವ್ರ ಕಾಲ ಪ್ರಾಣ ಕೊಡ್ಲಿಲ್ಲಪ್ಪ ಅಂದ್ರೆ ದೇವ್ರು ಬೇಸ್ತಾನೇನ್ರಿ ನನಗೆ. ಶಬಾಷ್ ಜನಪ್ಪ, ಶಬಾಷ್. ಒಪ್ಪಿದೆ ನಿನ್ನ ಗಂಡದೆಯ ಗುಂಡಿಗೆಯ ಕಂಡು. ಲೇ ಭಿಕಾರಿ ಚೆನ್ನ, ನಿನ್ನ ಪ್ರಾಣ ಪಕ್ಷಿ ಹಾರಿಸಿ ಬಿಡುವೇನು? ಅನುಭವಿಸು ಮಗನ ಸುಖ. ಸ್ಟಾಪ್ ಇಟ್. ವೇಟ್ ವೇಟ್. ಸುಡುವಂತೆ ಸ್ವಲ್ಪ ತಾಳು. ತಾಳ್ಮೆಯಿಂದ ನನ್ನ ಮಾತು ಕೇಳು. ಈಗ ಭಿಕಾರಿ ಅವನಲ್ಲ ನೀನು. ಲೇ ವಕೀಲ, ಶಾಂತಿ 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 ಶಾಂತಿ. ಶಿಕ್ಷೆ ಮಾಡಲು ನೀನೀಗ ಶ್ರೀಮಂತನಲ್ಲ. ನಿನ್ನ ಸರ್ವಾಸ್ತಿಯು ಮತ್ತೊಬ್ಬರು ಪಾಲು.
ಅವರು ಕೈ ಎತ್ತಿ ಕೊಟ್ಟಾಗಲೇನೆ ನೀ ತೆಗೆದುಕೊಳ್ಳಬೇಕು. ನೀನೀಗ ಬೀದಿಯ ಬಿಕಾರಿ. ಏ ವಕೀಲು, ನಿಮ್ಮಿಬ್ಬರನ್ನು ಒಟ್ಟಿಗೆ ಗುಂಡು ಹಾರಿಸಿ ಕೊಂದು ಬಿಡುತ್ತೇನೆ. ಲೇ ಶ್ರೀಮಂತ, ತಾಳು, ನನ್ನ ಮಾತು ಇನ್ನೂ ಮುಗಿದಿಲ್ಲ. ನನ್ನನ್ನು ಕರ್ಲಿಕ್ಕೆ ಕಳಿಸಿದಾಗಲೇ ಗೊತ್ತಾಯಿತು ಇದು ಹೀಗೇ ಆಗುತ್ತೆ ಅಂತ. ನಾನು ಕಾನೂನು ಓದಿದವನು, ಅದಕ್ಕೆ ನಿನ್ನ ಗುಣ ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್ ನಟರಾಜ್, ಈ ಮನೆಗೆ ಬರುವಾಗ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮೆಸೇಜ್ ಕೊಟ್ಟು ಬಂದಿದ್ದೇನೆ. ಅಲ್ಲದೆ ನೀ ಮಾತಾಡುವ ಮಾತು ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ನಿನ್ನಲ್ಲಿ ಜರ ಗುಂಡಿಗೆ ಇದ್ದರೆ ಕಮಾನ್ ಸುಡು, ನನ್ನ ಸುಡು. ಕಾಳ ಭೈರ, ಎಲ್ಲಿ ಹೋಗಿದರೆ ಮಗನೇ ಹಾಳಾಗಿ ನೇತಿಲ್ಲದ ನಾಯಿಗಳು. ಹಣ ಇದ್ದಾಗ ನಣ ಮುಕ್ರಿದಾಗೆ ಮುಕ್ರಿ ಬೀಳುತ್ತಾರೆ ಈ ಜನ. ಹಣ ಹೋದ ಮರುಗಳಲ್ಲಿ ನಮ್ಮನ್ನು ಮರೆತು ದೂರ ಹೋಗುತ್ತಾರೆ ಇದೇ ಜನ. ಮಿಸ್ಟರ್ ನಟರಾಜ್, ಮನುಷ್ಯನಿಗೆ ಅಂತ್ಯಕಾಲ ಆರಂಭವಾಯ್ತಂದ್ರೆ ಬಿದ್ದ ಕಲ್ಲು ಕೂಡ ಎದ್ದು ಕೂತು ದೆವ್ವಾಗಿ ಕಾಡುತ್ತವೆ. ಎಚ್ಚರವಿರಲಿ ಚೆನ್ನಪ್ಪ. ಹೋಗೋಣ. ಆಯ್ತು ಇಂದ್ರಮ್ಮ. ಆಯ್ತು ನೋಡ್ರಿ, ಈ ಮಗನಿಗೆ ಯಾವಾಗ ಮಣ್ಣಾಗ ಕೊಡೋದು ಬಟ್ಟೆ ನಡ್ರಿ, ನೋಡ್ರಿ ನಾವು ನೋಡ್ರಿ. ಸಿಂಹದಂತೆ ಗರ್ಜನೆ ಮಾಡುತ್ತಾ ರಾಜ ಟಿವಿಯಲ್ಲಿ ಮೆರೆಯುತ್ತಾ ಈ ಸಿರಿಮಂತನಿಗೆ ಸೆಡೆ ಎತ್ತಿದ ಸರ್ಪ ಕೂಡ ಸಲಾಮ ಹೊಡೆದು ಸೈಡಿಗೆ ಆಗುವಾಗ ಯಕೋಚಿತ ಈ ಬಡ ಭಿಕಾರಿಗಳು ನನಗೆ ಎದರು ಮಾತನಾಡುವುದೇ. ಏ ವಕೀಲೋ, ಉರಿಯುವ ಬೆಂಕಿಯಲ್ಲಿ ಮತ್ತಿಷ್ಟು ತುಪ್ಪ ಚೆಲ್ಲಿ ಪ್ರಜ್ವಲಿಸುವಂತೆ ಮಾಡಿ ಆ ಮತ್ತಿಟ್ಟು ಉರಿಯುವ ಬೆಂಕಿಯಲ್ಲಿ ನಿನ್ನನ್ನು ಸುಟ್ಟು ನಿನ್ನ ಬೂದಿಯನ್ನು ಭಸ್ಮ ಮಾಡಿಕೊಂಡು ನನ್ನ ಹಣೆಗೆ ತಿಲಕ ಇಟ್ಟುಕೊಳ್ಳಲಿದ್ದರೆ ನನ್ನ ಹೆಸರು ನಟರಾಜನೇ ಅಲ್ಲ. ಮದುವೆ ಆಗೇ ಬಂದಳು